ಜೈ ಗೋಮಾತಾ ಜೈ ಗೋಪಾಲ್. ಎಲ್ಲ ರಾಧಾಸುರಭಿ ಗೋಮಂದಿರದ ಗೋಭಕ್ತರಿಗೆ ಅನಂತನಂತ ಪ್ರಣಾಮಗಳು. ಬಂಧುಗಳೇ, ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ಕೆಲವರು ಮುಂದಿಟ್ಟಿದ್ದಾರೆ. ಅದಕ್ಕೆ ಉತ್ತರವಾಗಿ ನಾವು ಹೇಳುವುದೇನಂತ ಹೇಳಿದರೆ, ಒಂದೊಂದು ಪ್ರಶ್ನೆಯನ್ನು ನಾವು ಒಂದೊಂದು ವಿಡಿಯೋದ ಮುಖಾಂತರ ಮಾಡುವ. ಮೊದಲಿನ ಪ್ರಶ್ನೆ, ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮುಖ್ಯವಾದ ಅಭ್ಯಾಸಗಳು ಯಾವುದು? ದೈನಂದಿನ ಜೀವನದಲ್ಲಿ ಹೇಗೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು? ಸುಲಭ. ಆಯುರ್ವೇದ ಹೇಳ್ತದೆ, ನಾವು 4 ವಸ್ತುಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಪಿಲ್ಲರ್ ಅಂತ, ಆರೋಗ್ಯದ ಪಿಲ್ಲರ್, ಸ್ತಂಭ ಅಂತ ಹೇಳ್ತೀವಿ. ಒಂದು ಬಿಲ್ಡಿಂಗ್ನ ಒಂದು ಕಂಬ ಹೇಗಿರ್ತದೆ ಪಿಲ್ಲರ್, ಹಾಗೆ ಅದೊಂದು ಪಿಲ್ಲರ್. ಅದು 4 ಯಾವುದಂತಂದ್ರೆ ಆಹಾರ, ನಿದ್ರಾ, ಭಯ, ಮೈಥುನ ಅಂತ ಹೇಳಿ. ಈ 4 ವಸ್ತುಗಳನ್ನು ನಾವು ಜಾಗರೂಕತೆ ಇಟ್ಕೊಂಡ್ರೆ, ಅದನ್ನು ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಂಡ್ರೆ ನಮಗೆ ಯಾವುದೇ ರೋಗ ಬರುವುದಿಲ್ಲ. ಅದರಲ್ಲಿ ಮೊದಲನೆಯದಾಗಿ ಆಹಾರ ನಾವು ಎಷ್ಟು ತಿನ್ನಬೇಕು, ಯಾವ ಋತುವಲ್ಲಿ ಏನು ತಿನ್ನಬೇಕು ಅದು ಗೊತ್ತಿದ್ದರೆ ಸಾಕು. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡುವ. ಆಹಾರ ಗೊತ್ತಿರಬೇಕು, ಲಿಮಿಟೆಡ್ ಆಹಾರ. ರಾತ್ರಿ ಆಹಾರ ತಿನ್ನಬಾರ್ದು. ಸೂರ್ಯ ಉದಯದಿಂದ ಅಸ್ತದವರೆಗೆ ಏನಿದೆ ಅಷ್ಟನ್ನೇ ತಿನ್ನಬೇಕು, ಮತ್ತೆ ತಿನ್ನಲಿಕ್ಕೆ ಇಲ್ಲ, ಅದು ಆರೋಗ್ಯಕ್ಕೆ ಹಾನಿಕಾರಕ. ಮತ್ತು ಸೀಸನಲ್ ಫ್ರೂಟ್ಸ್ ಇರಲಿ, ಸೀಸನಲ್ ತರಕಾರಿ ಇರಲಿ, ಸೀಸನಲ್ ಅಕ್ಕಿ, ಗೋಧಿ ಏನಾದ್ರು ಅದನ್ನೇ ತಿನ್ನಬೇಕು. ಮತ್ತು ಲೋಕಲ್ ಇದ್ದದ್ದು ಎಲ್ಲಿಂದೆಲ್ಲ ತಂದು, ಅಮೆರಿಕದ, ಇಂಗ್ಲೆಂಡಿದ್ದು ಏನೇ ಸೇಬು ಹಣ್ಣು ಇಂಥದ್ದೆಲ್ಲ ತಂದು ಇಲ್ಲಿ ತಿನ್ನುವುದಲ್ಲ. ಲೋಕಲ್ DNA ಬೇಕಾಗುವಂಥ ವಸ್ತುಗಳನ್ನೇ ತಿನ್ನಬೇಕು. ಮತ್ತು ಸಾಧ್ಯವಾದಷ್ಟು ಆರ್ಗ್ಯಾನಿಕ್, ಸಾವಯವ ಅಥವಾ ದೇಶಿ ಬೀಜದಿಂದ ಮಾಡಿದಂಥದ್ದು, ಅಂದರೆ ಜೆನೆಟಿಕ್ GM ಸೀಡಿನಿಂದ ಅಲ್ಲ, ಅಂಥದ್ದು ಮಾಡಿದರೆ ಉತ್ತಮ. ಎರಡನೇದು ನಿದ್ರೆ. ಈಗ ಇನ್ನು ಗ್ರೀಷ್ಮ ಋತು ಆರಂಭ ಆಗ್ತದೆ. ವಸಂತ ಋತುವಿನ ನಂತರ ಗ್ರೀಷ್ಮ ಋತುಚರ್ಯ, ದಿನಚರ್ಯ ಅಂತ ಆಯುರ್ವೇದದಲ್ಲಿದೆ. ಆ ಋತುಚರ್ಯದ ಪ್ರಕಾರ ನಿದ್ರೆ ಮಾಡಬೇಕು. ಈಗ ಈ ಸಮಯದಲ್ಲಿ ಹಗಲಲ್ಲಿ ನಿದ್ರೆ ನಿಷಿದ್ಧ, ಹಗಲಲ್ಲಿ ಬಿಸಿಲಿಗೆ ಓಡಾಡುವುದು ನಿಷಿದ್ಧ. ಆರಾಮ ಮಾಡಬೇಕು, ದೇವರ ಧ್ಯಾನ, ಜಪ ಇತ್ಯಾದಿ ಮಾಡಬೇಕು ಜಾಸ್ತಿ. ಅದಕ್ಕೆ ಈಗ ನವರಾತ್ರಿ ಆಗ್ತಾ ಇದೆ, ಇದು ಮಾಡಬೇಕು. ಮತ್ತು ರಾತ್ರಿ ಬೇಗ ಮಲಗಿ ಬೇಗ ಎದ್ದೇಳಬೇಕು. ಜಾಸ್ತಿ AC, ಫ್ಯಾನ್ ಕೆಳಗಡೆ ಮಲಗಬಾರ್ದು. ಓಪನ್ ಪ್ಲೇಸಲ್ಲಿ, ಅಂದರೆ ಗಾಳಿಯಲ್ಲಿ ಓಡಾಡ್ತದೆ ಅಲ್ಲಿ ಮಲಗಬೇಕು. ನಿದ್ರೆ ಚೆಂದಾಗಿ. ರಾತ್ರಿ 11 ಗಂಟೆ ತನಕ ಪಿಕ್ಚರ್ ನೋಡಿ ಅಥವಾ ಏನೋ ಧಾರಾವಾಹಿ ಅಥವಾ ಏನೋ ಮೊಬೈಲ್ TV ನೋಡಿಕೊಂಡು ಮಲಗುವುದಲ್ಲ. ಅದು ಟೆನ್ಷನೂ ಆಗ್ತದೆ, ಆರೋಗ್ಯನೂ ಕೆಡುತ್ತದೆ. ಅದಕ್ಕೋಸ್ಕರ ರಾತ್ರಿ ನಿದ್ರೆ ಕಂಪಲ್ಸರಿ. ಬೇಗ ಮಲಗಬೇಕು. ಬೇಗ 8 ಗಂಟೆಗೆ ಮಲಗಿದರೆ ಉತ್ತಮ, ಅಥವಾ ಅಟ್ಲೀಸ್ಟ್ 9 ಅಥವಾ ಮ್ಯಾಕ್ಸಿಮಮ್ ಒಂದು 10 ಗಂಟೆ ಒಳಗಡೆ ಮಲಗಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕು. 5 ಗಂಟೆ ಒಳಗಡೆ, ಅಂದರೆ 4 ಗಂಟೆಗೆ ಎದ್ದಿದ್ರೆ ಒಳ್ಳೆಯದು. ಮತ್ತು ಸ್ವಲ್ಪ ಯೋಗ, ವ್ಯಾಯಾಮ ಇತ್ಯಾದಿ ಮಾಡಬೇಕು. ಇದು ಆಹಾರ, ನಿದ್ರಾ. ಭಯ ಅಂದರೆ ನಾವು ಎಲ್ಲ ಟೆನ್ಷನ್ ತಗೊಳ್ಬಾರ್ದು. ಟೆನ್ಷನಿಂದಲೇ ಹೆಚ್ಚು ಆರೋಗ್ಯ ಕೆಡೋದು. BP, ಶುಗರ್ ಎಲ್ಲ ಬರೋದು ಅದರಿಂದಲೇ. ಕ್ಯಾನ್ಸರ್ ಇತ್ಯಾದಿ ಬರೋದು ಆರೋಗ್ಯದಿಂದಲೇ, ಭಯದಿಂದಲೇ. ಭಯಪಡುವ ಅಗತ್ಯ ಇಲ್ಲ. ಯಾವುದೇ ಪ್ರಕಾರದ ಭಯ ಪಡೋದು, ಹೇಗೆ ಜೀವನ ಹೋಗ್ತದೆ ಅದು ಹೋಗಿಯೇ ಹೋಗ್ತದೆ. ಯಾವುದು ಬರಲಿಕ್ಕೆ ಅದು ಬರ್ತದೆ. ಅದೊಂದು ಭಜನೆಯನ್ನು ಹೇಳಿದ್ದಾರೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಅಂತ. ಭಗವಂತನ ನಾಮಸ್ಮರಣೆ ಮಾಡುತ್ತಾ ಭಯಪಡದೆ ಜೀವನವನ್ನು ಸಾಗಿಸಬೇಕು. 4ನೇದು ಮೈಥುನ, ಬ್ರಹ್ಮಚರ್ಯ ವ್ರತ. ಮೈಥುನ ಅಂದರೆ ಬ್ರಹ್ಮಚರ್ಯ ವ್ರತ. ಈ ಸೀಸನಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಮಾಡಬೇಕು ಅಂತ ಕಂಪಲ್ಸರಿ ಹೇಳಿದೆ. ಈ ವರ್ಷ ಋತು ಮತ್ತು ಗ್ರೀಷ್ಮ ಋತುವಲ್ಲಿ ಬ್ರಹ್ಮಚರ್ಯದ ಕಂಪಲ್ಸರಿ ಪಾಲನೆ. ವರ್ಷ, ಗ್ರೀಷ್ಮ ಮತ್ತು ಶರದ್, ಈ 3 ಋತುಗಳಲ್ಲಿ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿದರೆ ಖಂಡಿತ ನಮಗೆ ಯಾವುದೇ ಪ್ರಕಾರದ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಅದು ಆರ್ಟ್ ಇರಲಿ, ಬೇರೆ ಏನೋ ಇರಲಿ, ಅದೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಅಸಾಧ್ಯವಾದಷ್ಟು ನೇಚರ್ ಕಡೆ ಇದ್ದರೆ ಒಳ್ಳೆಯದು. ಇದು ದೈನಂದಿನ ಜೀವನದಲ್ಲಿ ಆರೋಗ್ಯವನ್ನು ಸರಿಪಡಿಸುವಂಥ ಒಂದು ವಿಧಾನ. ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್.